ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವು ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೇವೆ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಮನ್ನೆಲ್ಲ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಇವತ್ತು ನಿಮ್ಮನ್ನೆಲ್ಲ ಒಂದು ಸ್ಪೆಷಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಏನು ಅಂತಂದರೆ ವಾಷಿಂಗ್ಟನ್ DC ನಿಮಗೆ ಗೊತ್ತಿರೋ ಹಾಗೆಯೇ ವೈಟ್ ಹೌಸ್ ಇದೆ. ವೈಟ್ ಹೌಸ್ ಪಕ್ಕನೇ ವೈಟ್ ಹೌಸ್ ಗಿಫ್ಟ್ ಸ್ಟೋರ್ ಅಂತಲೇ ಇದೆ. ಅಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗ ನಾವೇನಿಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ವೈಟ್ ಹೌಸ್ ಹತ್ರನೇ. ವೈಟ್ ಹೌಸಿಂದ ಒಂದು 50 ಮೀಟರ್ಸ್ ಹಂಗೆ ದೂರ ಇದ್ದೀವಿ ಅಷ್ಟೇ. ನಾವು ವೈಟ್ ಹೌಸ್ನೇ ಫಸ್ಟ್ ನೋಡ್ಕೊಂಡ್ವಿ. ಏನಕ್ಕೆ ಅಂದರೆ 4:45 ಹಾಗೆ ಆಲ್ರೆಡಿ ಸನ್ಸೆಟ್ ಆಗೋ ಥರ ಇತ್ತು. ಹಾಗಾಗಿ ಅದನ್ನು ಫಸ್ಟ್ ನೋಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಗಿಫ್ಟ್ ಸ್ಟೋರ್ಗೆ ಹೋದ್ವಿ. ನೈಟನ್ನು ಹೇಗೆ ಕಾಣಿಸುತ್ತೆ ವೈಟ್ ಹೌಸ್ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಗೇಟ್ಸ್ ಎಲ್ಲ ಹಾಕಿದಾರಲ್ವ. ಸೊ ಇದು ಇನ್ನೂ ಜಾಸ್ತಿ ಜನ ಕ್ರಾಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ಹಾಗೆಯೇ ಸನ್ಸೆಟ್ ಆಗ್ತಾ ಇದ್ದಾಗೇ ಈ ಗೇಟ್ಸ್ನೆಲ್ಲ ಹೀಗೆ ಕ್ಲೋಸ್ ಮಾಡಿಬಿಡ್ತಾರೆ. ಈಗ ಹೋಗ್ತಾ ಇದ್ದಾರಲ್ಲ, ನೋಡ್ತಿದ್ದೀರಲ್ವ, ಇನ್ನೂ ಒಂದು 5-10 ಮಿನಿಟ್ಸಲ್ಲಿ ಹಾಗೆ ಅದನ್ನು ಗೇಟ್ನ ಕ್ಲೋಸ್ ಮಾಡಿಬಿಡ್ತಾರೆ. ಯೂಶಲಾಗಿ ಅಲೋ ಮಾಡೋದಿಲ್ಲ. ಸೊ ಹಾಗೆಯೇ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ಇದು ನಾರ್ಮಲಾಗಿ ಇಲ್ಲೆಲ್ಲ ವಾಷಿಂಗ್ಟನ್ DC ಸ್ಪೆಷಲ್ ಏನು ಅಂತಂದರೆ ವುಡ್ಡಿಂದ ಕನ್ಸ್ಟ್ರಕ್ಷನ್ ಮಾಡಿರೋದು ಕಡಿಮೆ. ಯೂಶಲಾಗಿ ನೀವು ಕೇಳಿರ್ತೀರ ಅಮೇರಿಕಾದಲ್ಲೆಲ್ಲ ಬಿಲ್ಡಿಂಗ್ಸು ಮನೆಗಳಾಗಿರ್ಬೋದು ಎಲ್ಲದನ್ನು ವುಡ್ಡಿಂದ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅಂತ. ಬಟ್ ವಾಷಿಂಗ್ಟನ್ DC ಹೇಗೆ ಅಂತಂದರೆ ಫುಲ್ ಆನ್ ಸ್ವಲ್ಪ ನಿಮಗೆಲ್ಲ ಸಿಮೆಂಟ್ ಆಗಿರ್ಬೋದು, ಕಲ್ಲಾಗಿರ್ಬೋದು ಎಲ್ಲದನ್ನು ಅದರಿಂದ ಕಟ್ಟಿರೋದು ತುಂಬ ಸಾಲಿಡ್ ಆಗಿ ಎಲ್ಲ ಕಾಣಿಸುತ್ತೆ ಬಿಲ್ಡಿಂಗ್ಸ್ ಎಲ್ಲ. ಸೊ ಇಲ್ಲೇನು ನೋಡ್ತಿದ್ದೀವಲ್ಲ, ಈ ರೋಡ್ನ ಜಸ್ಟ್ ನಾವು ಕ್ರಾಸ್ ಮಾಡಿದ್ರೇ ಆಪೋಸಿಟನೇ ಇದೆ ಅದು ಗಿಫ್ಟ್ ಸ್ಟೋರ್. ತುಂಬ ದೂರ ಏನಿಲ್ಲ. ನಾವು ಮತ್ತು ಬೇಬಿನೂ ಕರ್ಕೊಂಡು ಹೋಗಿದ್ವಲ್ಲ, ಅವಳಿಗೆಲ್ಲ ಸ್ವಲ್ಪ ಫೀಡಿಂಗ್ ಮಾಡಿಕೊಂಡೇ ನಾವು ಅಲ್ಲಿ ಹೋದ್ವಿ. ಬಿಕಾಸ್ ಫಸ್ಟ್ ಟೈಮ್ ಹೋಗ್ತಾ ಇದ್ವಲ್ಲ, ಮೋಸ್ಟ್ಲಿ ನಾವು ಜಾಸ್ತಿ ಟೈಮ್ ತೊಗೋಬೋದು ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಬೇಬಿಗೆ ಸ್ವಲ್ಪ ಹಾಲನ್ನ ಫೀಡ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹಾಗೆಯೇ ನಾನು ನಿಮಗೆ ಇಲ್ಲಿ ತೋರಿಸುವಾಗ ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ನಲ್ಲ, ಅದು ಏನು ಅಂತಂದರೆ ಮಾನ್ಯುಮೆಂಟ್. ಅದು ಆ ಒಂದು ಆ್ಯಂಗಲಲ್ಲಿ ಕೂಡ ಮಾನ್ಯುಮೆಂಟ್ ಬಿಲ್ಡಿಂಗ್ದು ಸ್ವಲ್ಪ ದೂರದಿಂದ ಕಾಣಿಸ್ತಾ ಇತ್ತು. ಈವನ್ ವೈಟ್ ಹೌಸಿಂದನೂ ಕಾಣಿಸುತ್ತೆ. ಅದು ನಮ್ಮ ಮುಂದಿನ ಬ್ಲಾಗಲ್ಲಿ ಬರುತ್ತೆ, ನೋಡ್ತೀರಾ. ವೈಟ್ ಹೌಸಿಂದ ಜಸ್ಟ್ ನಾವು ಅದರ ಅಪೋಸಿಟನ್ನು ನಿಂತರೆ ಅದರ ಹಿಂದ್ಗಡೆಗೇ ಮಾನ್ಯುಮೆಂಟ್ ಬಿಲ್ಡಿಂಗ್ ಕೂಡ ಪ್ಯಾರಲಲ್ ಆಗಿ ಕಾಣಿಸುತ್ತೆ. ಬಟ್ ಇಲ್ಲಿ ನನಗೆ ಭಾಳ ಸರ್ಪ್ರೈಸಿಂಗ್ ಅನಿಸಿತ್ತು. ಜಸ್ಟ್ ಅಲ್ಲಿ ನಾನು ಟ್ರಾಫಿಕ್ ಲೈಟ್ಸ್ ಹತ್ರ ನಿಂತ್ಕೊಂಡಿದ್ನಲ್ಲ, ಸುಮ್ಮನೆ ಹಿಂಗೆ ಹಿಂದಿರುಗಿ ನೋಡಿದಾಗ ಅನ್ನಿಸ್ತು, ಮಾನ್ಯುಮೆಂಟ್ ಇಲ್ಲಿ ನಾವು ಈ ಆ್ಯಂಗಲಿಂದ ಕಾಣಿಸ್ತಾ ಇದೆ ಅಲ್ಲ ಅಂತ ಹೇಳಿಬಿಟ್ಟು ನನಗೂ ಸರ್ಪ್ರೈಸ್ ಆಯಿತು. ಸೊ ನಾವು ಯೂಶಲಾಗಿ ವೈಟ್ ಹೌಸ್ ಹತ್ರ ಎಲ್ಲರೂ ಓಡಾಡುವಾಗೂ ಯಾವುದೋ ಒಂದು ಆ್ಯಂಗಲಿಂದ ನಮಗೆ ಮಾನ್ಯುಮೆಂಟ್ ಕಾಣಿಸ್ತಾನೆ ಇರುತ್ತೆ. ಅದು ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಯೂಶಲಾಗಿ ನಾವಿಲ್ಲಿ ಬಂದಾಗ. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ನಾವು ಸ್ಟೋರ್ ಒಳಗಡೆ ಇದ್ದೀವಿ. ನನಗೂ ಅನ್ನಿಸ್ತು ಎಂಟ್ರ್ ಆಗ್ತಿದ್ದಾಗೆ ಇದೇನಿದು ಸಾಫ್ಟ್ ಟಾಯ್ಸ್ ಇದೆ, ಹಾಗೆಯೇ ಟೀ ಶರ್ಟ್ಸ್ ಎಲ್ಲ ಇದೆ, ಇದು ತುಂಬ ಕಾಮನ್ ಅಲ್ಲ, ಎಲ್ಲ ಸ್ಟೋರಲ್ಲಿ ಹೀಗೆ ಸಿಗ್ತಾ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಇರುವಾಗ ವಾಷಿಂಗ್ಟನ್ DC ವೈಟ್ ಹೌಸ್ ಆಗಿರ್ಬೋದು, ಕ್ಯಾಪಿಟಲ್ ಬಿಲ್ಡಿಂಗ್, ಹಾಗೆಯೇ DC ಮಾನ್ಯುಮೆಂಟ್ ಆಗಿರ್ಬೋದು, ಎಲ್ಲ ಥರದ ವೆರೈಟಿ ನಮಗೆ ಗಿಫ್ಟ್ಸ್ ಸಿಗುತ್ತೆ ಅಂತ ಇಲ್ಲಿ ಗೊತ್ತಾಯಿತು. ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ 1.5 hours ಹಂಗೆ ಸ್ಪೆಂಡ್ ಮಾಡಿದ್ವಿ ನಾವು ಇಲ್ಲಿ. ಸೊ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ನೋಡೋಣ ಒಂದೊಂದಾಗಿ ಎಲ್ಲ ಏನೇನಿದೆ ಅಂತ ಹೇಳಿಬಿಟ್ಟು. ಸೊ ನಾನಿಲ್ಲಿ ನೋಟಿಸ್ ಮಾಡಿದ್ದು ಏನು ಅಂತಂದರೆ ಪೇಟ್ರಿಯಾಟಿಕ್ ರೆಪ್ರೆಸೆಂಟ್ ಮಾಡೋವಂಥ ಗಿಫ್ಟ್ಸನ್ನು ತುಂಬಾ ಇತ್ತು ಅಂತ ಹೇಳ್ಬೋದು. ಹಾಗೆಯೇ ಸ್ಪೆಷಲಾಗಿ ಪ್ರೆಸಿಡೆನ್ಷಿಯಲ್ ಕಲೆಕ್ಷನ್ಸ್ ಅಂತಲೇ ಇತ್ತು. ಅಂದರೆ ಪ್ರೆಸಿಡೆಂಟ್ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರಲ್ವ ಇಲ್ಲಿ ಕಂಟ್ರಿನ, ಅವ್ರದ್ದೊಂದು ಸ್ಪೆಷಲ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಈಗ ರೀಸೆಂಟಾಗಿ ಇಲ್ಲಿ ಕಲೆಕ್ಷನ್ಸ್ ನಾವು ನೋಡಿದ್ದು ಅಂತಂದರೆ ಬರಾಕ್ ಒಬಾಮಾದಾಗಿರ್ಬೋದು, ಹಾಗೆಯೇ ಬೈಡನ್ದಾಗಿರ್ಬೋದು, ಮತ್ತು ಕಮಲಾ ಹ್ಯಾರಿಸ್ ಅವ್ರದ್ದಾಗಿರ್ಬೋದು, ಹಾಗೆಯೇ ಟ್ರಂಪ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಇತ್ತು ಅಂತ ಹೇಳ್ಬೋದು.
ಸೊ ಇದ್ರ ಜೊತೆಗೆ ನಾನು ನೋಟಿಸ್ ಮಾಡಿದ್ದು ಹಾಗೆಯೇ ಏನೋ ವೈಟ್ ಹೌಸ್ ರೆಪ್ರೆಸೆಂಟ್ ಮಾಡುವಂಥದ್ದು ಒಂದು ಏನೋ ಲೆದರ್ದು ಟ್ರಾವೆಲ್ ಮಗ್ ಇತ್ತು, ಹಾಗೆಯೇ ಸ್ನೋ ಗ್ಲೋಬ್ದು ಒಂದು ಇತ್ತು ಕ್ಯೂಟಾಗಿ. ಇದ್ರ ಜೊತೆಗೇ ಏನೋ ಏರ್ ಫೋರ್ಸ್ ರೆಪ್ರೆಸೆಂಟ್ ಮಾಡೋವಂಥದ್ದು ಒಂದು ಏರೋಪ್ಲೇನ್ ಆಗಿರ್ಬೋದು, ಹಾಗೆಯೇ ಇಲ್ಲಿ ಅಮೇರಿಕಾದಲ್ಲಿ ಏನೋ ಫೇಮಸ್ 4 ಕಾಯಿನ್ಸ್ ಸಿಂಬಲ್ ಇರೋವಂಥದ್ದು ಗಿಫ್ಟ್ಸ್ ಆಗಿರ್ಬೋದು. ಸೊ ನೋಡೋದಕ್ಕೇ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇತ್ತು. ಕೆಲವೊಂದು ಸಲ ನಮ್ಗೆ ಐಡಿಯಾನೇ ಇರೋದಿಲ್ಲ, ಬಟ್ ಒಂದೊಂದಾಗಿ ನೋಡ್ತಾ ಇರುವಾಗ ಏನೋ ಇನ್ನೂ ನೋಡಿ ಕಲಿಬೇಕು ಅಥವಾ ಇನ್ನೂ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಇದು ಎಲ್ಲ ಸ್ವಲ್ಪ ಮುಂಚೆ ಇರೋವಂಥ ಪ್ರೆಸಿಡೆಂಟ್ಸ್ದೆಲ್ಲ ಒಂದು ಸ್ವಲ್ಪ ಎಲ್ಲ ಸ್ಟ್ಯಾಚ್ಯೂಸ್ ಎಲ್ಲ ಇತ್ತು. ಎಲ್ಲದನ್ನು ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ಅಂತಲೇ ಹೇಳ್ಬೋದು. ಲೈಕ್ ಏನೋ $20 $30 ಹಾಗೆಲ್ಲ ಇತ್ತು ಈ ಥರ ಇರೋ ಸಣ್ಣ ಪುಟ್ಟ ಏನೋ ಸ್ಟ್ಯಾಚ್ಯೂಸ್ ಎಲ್ಲ. ಸೊ ಯೂಶ್ವಲಾಗಿ ಏನಾದರೂ ಪೇರೆಂಟ್ಸು ನಮ್ಮನ್ನು ವಿಸಿಟ್ ಮಾಡೋಕ್ಕೆ ಅಮೆರಿಕಾಗೆ ಬರ್ತಾ ಇರ್ತಾರಲ್ವ. ಸೊ ನೀವೇನಾದರೂ ಬೇರೆ ಸ್ಟೇಟಲ್ಲಿದ್ದು ಏನೋ ವಾಷಿಂಗ್ಟನ್ DC ನೋಡಬೇಕು ಅಂತ ಏನಾದರೂ ಬಂದರೆ ಇಲ್ಲಿ ನೀವು ತುಂಬ ಪ್ಲೇಸಸ್ಸನ್ನೇ ನೋಡ್ಬೋದು. ಸ್ಪೆಷಲಿ ವೈಟ್ ಹೌಸ್ ನೋಡೋದಕ್ಕೆ ಇಷ್ಟಪಡ್ತೀರಾ, ಮಾನ್ಯುಮೆಂಟ್ ಆಗಿರ್ಬೋದು ಅಥವಾ ಕ್ಯಾಪಿಟಲ್ ಬಿಲ್ಡಿಂಗ್. ಸೊ ನೀವೇನಾದರೂ ವೈಟ್ ಹೌಸ್ ಹತ್ರನೇ ಇದ್ದರೆ ಜಸ್ಟ್ ಒಂದು 5 ಮಿನಿಟ್ಸ್ ಏನೋ ಡಿಸ್ಟೆನ್ಸಲ್ಲೇನಿದೆ ಈ ಸ್ಟೋರ್ ಇದೆ. ಡೆಫಿನೆಟ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಇದನ್ನು ವಿಸಿಟ್ ಮಾಡೋದಕ್ಕೆ. ಏನಕ್ಕೆ ಅಂತಂದರೆ ತುಂಬ ವೆರೈಟಿ ಗಿಫ್ಟ್ ಸಿಗುತ್ತೆ. ಹಾಗೆಯೇ ನೀವು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಏನಾದರೂ ಗಿಫ್ಟ್ಸ್ ತೊಗೊಂಡು ಹೋಗಬೇಕಂದ್ರೆ ಇದು ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಕೆಲವೊಂದು ಸಲ ಯಾವ್ಯಾವ ಪ್ಲೇಸಸ್ ಹೋಗಿರ್ತೀವೋ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇರೋವಂಥ ಕೆಲವೊಂದು ಗಿಫ್ಟ್ಸ್ನ ನಾವು ತೊಗೋಬೇಕಂತ ಅನ್ಕೋತಾ ಇರ್ತೀವಿ. ಕೆಲವೊಂದು ಸಲ ಸ್ಟೋರ್ಗಳು ನಮಗೆ ಸರಿಯಾಗಿ ಸಿಗೋದಿಲ್ಲ. ಬಟ್ ಇದು ಒಂದು ಏನೋ ತುಂಬಾ ಹತ್ತಿರ ಇದೆ ಅಲ್ವಾ ವೈಟ್ ಹೌಸ್ ಹತ್ರ. ಸೊ ಹಾಗಾಗಿ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಒಂದು ಡಿಫ್ರೆಂಟ್ ವೆರೈಟಿ ಏನೋ ಗಿಫ್ಟ್ಸ್ ಎಲ್ಲ ಸಿಗುತ್ತೆ. ಸೊ ಹಾಗೆಯೇ ಇಲ್ಲಿ ನೋಡ್ಬೋದು ಎಲ್ಲದೂ ಏನೋ ಪ್ರೆಸಿಡೆಂಟ್ಸ್ ಏನೋ ಬರೆದಿರೋ ಅಂಥ ಕೋಟ್ಸ್ ಆಗಿರ್ಬೋದು, ಒಂದು ಚಿಕ್ಕ ಚಿಕ್ಕ ಬುಕ್ ಮಾಡಿ ಇಟ್ಟಿದ್ದಾರೆ. ನಾವು ಇಲ್ಲಿ US ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇತ್ತು ಒಂದು ಬುಕ್ಕು. ಸೊ ತುಂಬಾ ಚಿಕ್ಕದಾಗಿತ್ತು ಅದು. ಸೊ ಹಾಗಾಗಿ ಮಕ್ಕಳನ್ನು ಓದ್ಬೋದು ಅಂತ ಹೇಳಿ ಅದನ್ನೊಂದು ಪಿಕ್ ಮಾಡ್ಕೊಂಡ್ವಿ. ಹಾಗೆಯೇ ಒಂದು ಸಾಫ್ಟ್ ಟಾಯನ್ನ ತೊಗೊಂಡ್ರು ನಮ್ಮ ಬೇಬಿಗೆ. ಅದ್ರ ಜೊತೆಗೆ ಏನೋ ಒಂದು ಟಾರ್ಚ್ ಥರ ಇತ್ತು, ಅದು ಜಸ್ಟ್ ಲೈಟ್ ಆನ್ ಆ್ಯಂಡ್ ಆಫ್ ಆಗ್ತಾಯಿತ್ತು. ಅದು ಅಂಥ ಸ್ಪೆಷಲ್ ಏನೂ ಇರಲಿಲ್ಲ, ಬಟ್ ನಮ್ಮ ಮಗನಿಗೆ ತುಂಬ ಇಷ್ಟ ಆಯಿತು ಅಂತ ಅದೊಂದು ಪಿಕ್ ಮಾಡಿಕೊಂಡ್ರು. ಸೊ ಹಾಗೆಯೇ ನಾನೊಂದು ಫ್ರಿಡ್ಜ್ ಮೇಲೆ ಹಾಕೋದಕ್ಕೆ ಒಂದು ಏನೋ ಮ್ಯಾಗ್ನೆಟ್ ಮಾನ್ಯುಮೆಂಟ್ ಇರೋವಂಥದ್ದು ಒಂದು ಏನೋ ಇದನ್ನು ತೊಗೊಂಡೆ ಅಷ್ಟೇ, ವಾಷಿಂಗ್ಟನ್ DC ಅಂತ ಏನೋ ಬರೆದಿತ್ತು. ಸೊ ಎಕ್ಸ್ಪ್ಲೋರ್ ಏನೋ ತುಂಬ ಹೊತ್ತು ಮಾಡಿದ್ವಿ, ಬಟ್ ತೊಗೊಂಡಿದ್ದು ಒಂದು 4ರಿಂದ 5 ಐಟಮ್ಸ್ ಏನೋ ತೊಗೊಂಡ್ವಿ ನಾವು. ನಮಗೆ ಅಷ್ಟಕ್ಕೇ ಆಲ್ಮೋಸ್ಟ್ ಒಂದು ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಒಂದು $80 ಏನು $100 ಮೇಲೇನೋ ಆಯಿತು. ಬಟ್ ಎನಿವೇ ಒಂದು ನೆನಪಿರುತ್ತೆ. ಏನೋ ಫ್ರಿಡ್ಜ್ ಮೇಲೆ ಹಾಕ್ಬೋದು, ಹಾಗೆಯೇ ಮಕ್ಕಳು ಓದ್ತಾರೆ ಬುಕ್ಸ್ ಎಲ್ಲ ಅಂತ ಹೇಳಿಬಿಟ್ಟು ಬುಕ್ಸ್ ಕೂಡ ತೊಗೊಂಡ್ವಿ. ನಿಮಗೆ ಸರ್ಪ್ರೈಸ್ ಅನಿಸ್ಬೋದು, ನಾವು ಇಲ್ಲಿ ತುಂಬ ವರ್ಷಗಳಿಂದನೇ ಇದ್ದೀವಿ ವಾಷಿಂಗ್ಟನ್ DC ಹತ್ರನೇ, ಬಟ್ ಈ ಸ್ಟೋರಿಗೆ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ. ಗೊತ್ತಿಲ್ಲ ಹೆಂಗೆ ಮಿಸ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಮೋಸ್ಟ್ಲಿ ನೋಟಿಸ್ ಮಾಡಿಲ್ಲ ಅಂತ ಅನಿಸುತ್ತೆ ನಾವು, ಅಥವಾ ಯಾರೋ ಫ್ರೆಂಡ್ಸ್ ಹೋಗಿರೋದು ಕೇಳಿಲ್ಲ. ಬಟ್ ಏನೋ ವೈಟ್ ಹೌಸ್ ಹತ್ರನೇ ಇರೋದ್ರಿಂದ ಡೆಫಿನೆಟ್ಲಿ ನಾವೇನಾದರೂ ನಮ್ಮ ಮನೆಗೆ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಾದರೂ ಬಂದರೂ ಕೂಡ ನಾವು DC ಹತ್ರ ಕರ್ಕೊಂಡು ಹೋಗ್ತಾನೆ ಇರ್ತೀವಿ. ಸೊ ವೈಟ್ ಹೌಸ್ ಆಗಿರ್ಬೋದು ಅಥವಾ ಮಾನ್ಯುಮೆಂಟ್ ನೋಡೋದಕ್ಕೆ ಇಷ್ಟಪಡ್ತಾರೆ. ಸೊ ಆ ಟೈಮಲ್ಲಿ ಈ ಸ್ಟೋರ್ಗೆ ಅವ್ರನ್ನೂ ಕೂಡ ಇಲ್ಲಿ ಕರ್ಕೊಂಬರೋಣ ಅಂತ ಅಂದ್ಕೊಳ್ತಿದ್ದೀನಿ. ಬಿಕಾಸ್ ಒಂದೇ ಸ್ಟೋರಲ್ಲೇ ಎಲ್ಲದನ್ನು ಸಿಗುತ್ತಲ್ವ ಗಿಫ್ಟ್ಸು. ಯೂಶ್ವಲಾಗಿ US ಬಂದಾಗ ಏನೋ ಏನಾದರೂ ಗಿಫ್ಟ್ಸ್ ತೊಗೊಂಡು ಹೋಗಲೇಬೇಕು ಅಂತ ಅಂದ್ಕೊತಿರ್ತಾರೆ ಎಲ್ಲರೂ. ಸೊ ಹಾಗೆಯೇ ಎಲ್ಲದನ್ನು ತುಂಬ ಕ್ವಾಲಿಟಿ ಇದೆ ಅಂತ ಹೇಳಲ್ಲ ನಾನು. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಇದು ಗಿಫ್ಟ್ಸ್ ಎಲ್ಲ ಅಷ್ಟೊಂದೇನು ಕ್ವಾಲಿಟಿ ಇರಲಿಲ್ಲ, ತುಂಬ ಆ್ಯಾವ್ರೇಜ್ ಇತ್ತು ಅಂತ ಹೇಳ್ಬೋದು. ಬಟ್ ಆಲ್ಮೋಸ್ಟ್ ಲೈಕ್ ಒಂದು 80 to 85% ಎಲ್ಲ ತುಂಬ ಸಾಲಿಡಾಗಿ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಕೆಲವೊಂದಷ್ಟೇ ಅಷ್ಟೊಂದೇನು ನನಗೆ ಏನೋ ತುಂಬಾ ಕ್ವಾಲಿಟಿ ಇದೆ ಅಂತ ಅನ್ನಿಸ್ಲಿಲ್ಲ. ಹಾಗೆಯೇ ನಾವೇನು ಏನೋ ಕ್ಲೋತಿಂಗ್ ಹೇಳಿದ್ನಲ್ವ ನಾನು, ಸ್ಪೆಷಲಿ ಟೀ ಶರ್ಟ್ಸ್ ಎಲ್ಲ ಇತ್ತು, ಅದನ್ನೇನು ನೋಡೋಕ್ಕೆ ಹೋಗಲಿಲ್ಲ. ಬಟ್ ಡೆಫಿನೆಟ್ಲಿ ಒಂದು ಸಲ ನೀವು ಈ ಕಡೆ ಬಂದರೆ ಈ ಸ್ಟೋರ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನಾನು.
ಏನೋ ಡಿ ಸಿಲಿ ಸ್ವಲ್ಪ ಎಲ್ಲದನ್ನು ಕಾಂಪ್ಯಾಕ್ಟಾಗೇ ಇರುತ್ತೆ. ಈ ಸ್ಟೋರ್ ಕೂಡ ಸ್ವಲ್ಪ ಕಾಂಪ್ಯಾಕ್ಟ್ ಅಂತ ಅನ್ನಿಸ್ತು ನಮಗೆ. ಸ್ವಲ್ಪ ಜಾಸ್ತಿ ಜನನೇ ಇದ್ದರು, ಹಾಗಾಗಿ ಒಂದು ಸ್ವಲ್ಪ ನಮಗೆ ಏನೋ ಏರ್ ಅಷ್ಟೊಂದು ಫ್ರೆಶ್ ಆಗಿಲ್ಲ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಒಂದು ಸಲ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಒಂದು 5-10 ನಿಮಿಷ ಬ್ರೇಕ್ ತೊಗೊಂಡು ಮತ್ತೆ ಒಳಗಡೆ ಹೋಗಿ ಕೊನೆಯದಾಗಿ ನಾವೇನೇನು ತೊಗೋಬೇಕು ಅಂತೆಲ್ಲ ಡಿಸೈಡ್ ಮಾಡಿ ಪಿಕ್ ಮಾಡ್ಕೊಂಡ್ವಿ ಒಂದು 4-5 ಐಟಮ್ಸು. ಹಾಗೆಯೇ ವೈಟ್ ಹೌಸ್ ನೋಡ್ಬೋದು ನೀವು ರಾತ್ರಿ ಹೊತ್ತಲ್ಲಿ ಏನೋ ಹೆಂಗೆ ಕಾಣುತ್ತೆ ಅಂತ. ಯಾರೂ ಇಲ್ಲ ನೋಡಿ, ಆಲ್ರೆಡಿ ಎಲ್ಲರನ್ನೂ ಕಳಿಸ್ಬಿಡ್ತಾರೆ. ಐ ಥಿಂಕ್ ಆಫ್ಟರ್ 10 o'clock ಯಾರನ್ನೂ ಅಲೋ ಮಾಡಲ್ಲ ಅನಿಸುತ್ತೆ ಅಲ್ಲಿ ನಿಲ್ಲೋದಕ್ಕೂ ಕೂಡ. ಹಾಗೆಯೇ ಇವತ್ತು ನಾವು ಮೆಟ್ರೋ ತೊಗೊಂಡಿದ್ವಿ, ಹಾಗಾಗಿ ಮೆಟ್ರೋದಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ. ಬಟ್ ಒಂದು ಸ್ಟೇಷನಲ್ಲಿ ನಾವು ಕಾರ್ನ ನಿಲ್ಲಿಸಿ ಮೆಟ್ರೋದಲ್ಲಿ ಬಂದಿದ್ದೀವಿ. ಸೊ ಆ ಸ್ಟೇಷನಿಗೆ ನಾವು ವಾಪಸ್ ಹೋಗಿ ಅಲ್ಲಿಂದ ಮತ್ತೆ ನಾವು ಕಾರಲ್ಲಿ ಮನೆಗೆ ಹೋಗ್ತೀವಿ. ಆಲ್ರೆಡಿ ಬೇಬಿ ಮಲ್ಕೊಂಡ್ಬಿಟ್ಲು, ತುಂಬಾ ಟಯರ್ಡ್ ಆಗಿಬಿಟ್ಲು ಅವಳು. ಸೊ ಹಾಗೆಯೇ ನಮಗೆ ಗಿಫ್ಟ್ಸ್ ಎಲ್ಲ ತೊಗೊಂಡಿರೋದು ಮತ್ತು ಒಂದು ಸಲ ಏನೋ ಟ್ರೈನಲ್ಲಿ ತೆಗೆದು ನೋಡ್ತಾ ಇದ್ದಾನೆ. ಐ ಹೋಪ್ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಇನ್ನೂ ಜಾಸ್ತಿ ವೀಡಿಯೋಸ್ನ ಮಾಡ್ಬೋದು. ಹಾಗೆಯೇ ನಿಮ್ಮ ಪ್ರೀತಿಯ ಕನ್ನಡತಿಯನ್ನು ಹರಸಿ ಮತ್ತು ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.